ಫಸ್ಟ್ ನಮ್ಮ ಬೆಳಗ್ಗೆ ಎದ್ದು ಗೊತ್ತಿ ಮೂಡ್ಗಂತಿದೆ ನೆನಪು. ಎಲ್ಲಿ ಹೋದ್ರು ಇವ್ರನ್ನೇ ನೆನಪು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಕೆಲಸನೂ ಸಕ್ಸಸ್ ಆಗಿದೆ. ನಮ್ಮ ದಾರಿ ಎಲ್ಲ ಇವರೇ ತೋರಿಸಿದ್ದು ನಮಗೆ. ಇವ್ರ ದಯದಿಂದನೇ ಮುಂದೆ ಹೊಂಟಿದ್ದು ನಾವು. ಊರಿಗೆ ಬಂದಾಗ ಗಣಪತಿ ದೇವಸ್ಥಾನ ಇವರ ಆಶೀರ್ವಾದ ತಗೊಂಡೇ ಮುಂದೆ ಹೋಗ್ಬೇಕು ಅನ್ಸೋದು. ಇಲ್ಲಿನ ಪಂಚಗಜ ಇಲ್ಲಿ ತಿಂದಿಲ್ಲ, ಎಲ್ಲೆಲ್ಲೂ ತಿಂದಿಲ್ಲ ನಾವು. ಅಷ್ಟೊಂದು ವಿಶೇಷ. ಉದ್ಭವ ಗಣಪತಿ ಇಷ್ಟು ದೊಡ್ಡ ಮೂಡಿ ಬಂದ ಗಣಪತಿ ಎಲ್ಲೂ ಇಲ್ಲ. ಇದು ಕಮಂಡ್ಲ ಇಟ್ಟ ನೀರಿದ್ದದ್ದು ಗಣಪತಿ ನುಕ್ಕ್ಯಾಡಿ ಗಣಪತಿ ಸಹಿತ ಉದ್ಭವ ಗಣಪತಿ ಪ್ರತಿಷ್ಠೆ ಮಾಡ್ದಂಗೆ ಇತ್ತದು. ಎಷ್ಟು ಚಂದ ಮೂರ್ತಿ. ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ. ಎಲ್ಲ ಕಡೆ ಸಂಭ್ರಮದ ತಯಾರಿ ನಡೀತಾ ಇದೆ. ಗಣೇಶನನ್ನ ಬರಮಾಡ್ಕೊಳ್ಳೋದಕ್ಕೆ ಭಕ್ತ ಸಮೂಹ ಕಾಯ್ತಾ ಇದೆ. ನಮಸ್ಕಾರ, ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಾನು ಅಶ್ವಿನಿ ವೈದ್ಯ. ನಾನು ಮೂಲತಃ ಕುಂದಾಪುರದವಳು. ಹಾಗಾಗಿ ಗಣೇಶ ಚತುರ್ಥಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಕುಂದಾಪುರದ ಆಸುಪಾಸಿನ ಉದ್ಭವ ಗಣಪತಿ ದೇವಸ್ಥಾನಗಳ ದರ್ಶನವನ್ನ ಹಾಗೆ ಆ ಸ್ಥಾನದ ಮಹತ್ವವನ್ನ ನಿಮಗೆಲ್ಲರಿಗೂ ಹೇಳಬೇಕು ಅನ್ನೋದು ನನ್ನ ಆಸೆ. ನಾನು ತೋರಿಸ್ತಾ ಇರುವಂತಹ ದೇವಸ್ಥಾನಗಳು ಸ್ವಯಂಭೂ ಗಣಪತಿ, ಅಂದ್ರೆ ಸ್ವಯಂ ಉದ್ಭವವಾಗಿರುವಂತಹ ಗಣಪತಿ ದೇವಸ್ಥಾನಗಳು. ಒಂದೊಂದು ದೇವಸ್ಥಾನವು ಒಂದೊಂದು ಕಥೆಯನ್ನ ಹೇಳುತ್ತೆ, ಹಾಗೆ ಅದರದ್ದೇ ಆದ ವಿಶೇಷವನ್ನ ಹೊಂದಿದೆ. ಎಲ್ಲ ದೇವಸ್ಥಾನಗಳು ನಿಸರ್ಗದ ಮಡಿಲಲ್ಲಿ ಇರುವಂತಹ ರಾ ಬ್ಯೂಟಿ ಅಂತಾರಲ್ಲ, ಅಂತಹ ದೇವಸ್ಥಾನಗಳು. ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ನೋಡಿ. ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ಮೊದಲ ದೇವಸ್ಥಾನಕ್ಕೆ ಹೋಗೋಣ. ನಾನಿವತ್ತು ಮೊದಲು ನಿಮಗೆ ತೋರಿಸ್ತಾ ಇರೋದು ನನ್ನ ಮನೆಗೆ ಹಾಗೆ ಮನಸ್ಸಿಗೆ ತುಂಬಾನೇ ಹತ್ತಿರವಾಗಿರುವಂತಹ ದೇವಸ್ಥಾನ. ಅದೇ ಉದ್ಭವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ನುಕ್ಕ್ಯಾಡಿ. ಈ ದೇವಸ್ಥಾನ ಕುಂದಾಪುರ ತಾಲೂಕಿನ ಅಂಪಾರು ಗ್ರಾಮದ ನುಕ್ಕ್ಯಾಡಿ ಅನ್ನೋ ಪ್ರದೇಶದಲ್ಲಿ ಇದೆ. ಇದು ಪ್ರಕೃತಿಯ ಸೌಂದರ್ಯ ರಾಶಿಯಲ್ಲಿ ರಾರಾಜಿಸುವ ಶ್ರದ್ಧಾ ಭಕ್ತಿಯ ಒಂದು ಪುಣ್ಯ ಸ್ಥಳ. ಅಂಪಾರಿನಿಂದ ಶಂಕರ ನಾರಾಯಣಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಎಡಕ್ಕೆ ಈ ದೇವಸ್ಥಾನದ ಆರ್ಚನ್ನ ನೋಡ್ಬೋದು. ನಾವು ಚಿಕ್ಕವರಿರ್ತಾ ಇಲ್ಲಿಂದ ಸುಮಾರು 2-2.5 ಕಿಲೋಮೀಟರ್ಗಳಷ್ಟು ದೂರ ಗುಡ್ಡವನ್ನ ಕಾಲ್ನಡಿಗೆಯಲ್ಲೇ ಹತ್ತಿ ಹೋಗ್ತಾ ಇದ್ವಿ. ಈಗ ಸುಸಜ್ಜಿತವಾದ ರಸ್ತೆಯ ನಿರ್ಮಾಣ ದೇವಸ್ಥಾನದವರೆಗೂ ಆಗಿದೆ. ದೇವಸ್ಥಾನದ ಲೊಕೇಶನ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೆಟ್ಟದ ಹಾದಿ, ಅಲ್ಲಿನ ಪರಿಶುದ್ಧ ಗಾಳಿ, ಪಕ್ಷಿಗಳ ಕಲರವ, ಸುತ್ತಮುತ್ತಲು ಹರಡಿರುವ ಹಸಿರು ಮಂಟಪ. ಹೀಗೆ ಎತ್ತರದ ಶಿಖರದ ತುತ್ತ ತುದಿಯಲ್ಲಿ ಸುತ್ತಮುತ್ತಲೂ ಪ್ರಕೃತಿ ದತ್ತವಾಗಿ ಬೆಳೆದಂತಹ ಹಲವಾರು ನೆಲ್ಲಿಕಾಯಿ ಮರಗಳನ್ನ ಸೇರಿದಂತೆ ಹಚ್ಚ ಹಸಿರಿನ ಪ್ರಕೃತಿಯ ಅಪ್ಪುಗೆಯಲ್ಲೇ ಅರಳಿ ನಿಂತಿದೆ ಈ ದೇವಸ್ಥಾನ. ಈಗ ಬನ್ನಿ ದೇಗುಲದ ದರ್ಶನ ಮಾಡೋಣ. ಈ ದೇವಾಲಯ ಸಮುದ್ರ ಮಟ್ಟದಿಂದ ಸುಮಾರು 300 ಅಡಿ ಎತ್ತರದಲ್ಲಿದ್ದು, ದೇವಸ್ಥಾನದ ಎಡಭಾಗದಲ್ಲಿ ಪರಿವಾರ ಶಕ್ತಿಯಾಗಿ ಬೊಬ್ಬರ್ಯ ದೈವದ ಗುಡಿ ಇದೆ. ಇಲ್ಲಿ ಪ್ರತಿ ಸಂಕ್ರಾಂತಿಗೆ ಹಣ್ಣು ಕಾಯಿ ಸಮರ್ಪಣೆಯಾಗುತ್ತೆ. ನುಕ್ಕ್ಯಾಡಿ ಗುಡ್ಡೆ ದೇವಸ್ಥಾನ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿದ್ದು ಬೆಳ್ಳಿಯ ಪ್ರಭಾವಳಿಯನ್ನ ಹೊಂದಿದೆ. ಗರ್ಭಗುಡಿಯಲ್ಲಿ ಪ್ರಧಾನವಾಗಿ ಸಿದ್ಧಿವಿನಾಯಕನ ಉದ್ಭವ ಲಿಂಗವಿದ್ದು, ಶ್ರೀದೇವರು ಈ ಉದ್ಭವ ರೂಪದ ಬಿಂಬದಲ್ಲೇ ನೆಲೆಸಿದ್ದಾರೆ. ವಿನಾಯಕನ ಅಕ್ಕಪಕ್ಕದಲ್ಲಿ ಸಿದ್ಧಿ ಬುದ್ಧಿಯರನ್ನ ಇರಿಸಲಾಗಿದೆ. ವಿನಾಯಕನನ್ನ ನೋಡ್ತಾ ಇದ್ರೆ ಈ ಕಪ್ಪು ಶಿಲೆಯೊಳಗೆ ದೇವರ ಸ್ವರೂಪವೇ ಬೆರೆತು ಪ್ರಕೃತಿಯ ಶಕ್ತಿಯಿಂದಲೇ ರೂಪುಗೊಂಡಿದ್ದೇನೋ ಅನ್ನುವಂತಹ ಆಳವಾದ ಭಾವನೆ ಬರುತ್ತೆ. ಈ ಕೃಷ್ಣ ಶಿಲೆಯ ಆಳದಲ್ಲಿ ಹೊಳೆಯುವ ಸ್ವಯಂಭೂ ಗಣೇಶನ ಆಡಂಬರವಿಲ್ಲದ ಈ ಸರಳ ರೂಪ ನೋಡೋದಕ್ಕೆ ಚಂದ.
ಇಲ್ಲಿ ಶ್ರೀ ಸಿದ್ಧಿವಿನಾಯಕನಿಗೆ ಹೆಚ್ಚಾಗಿ ಗಂಟೆಯನ್ನ ಅರ್ಪಿಸುವ ಪದ್ಧತಿ ಇದ್ದು ದೇವಸ್ಥಾನದ ಸುತ್ತಲೂ 100 ಗಂಟೆಗಳನ್ನ ಕಟ್ಟಿರೋದು ಕಾಣಬಹುದು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಗಂಟೆಯನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ. ಅದರಲ್ಲೂ ಸಂತಾನ ಪ್ರಾಪ್ತಿಗಾಗಿ ಶ್ರೀದೇವರ ಮೊರೆ ಹೊಕ್ಕು ಗಂಟೆ ಒಪ್ಪಿಸುವ ಹರಕೆ ಹೊತ್ತು ತೆರಳ್ತಾರೆ. ನಂತರ ಇಷ್ಟಾರ್ಥ ಸಿದ್ಧಿ ಆದಾಗ ದೇವಳಕ್ಕೆ ಬಂದು ಗಂಟೆ ಒಪ್ಪಿಸುವುದು ರೂಢಿಯಲ್ಲಿದೆ. ಇನ್ನು ಈ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ ಈ ದೇವಾಲಯ ಅಗಸ್ತ್ಯ ಮುನಿಗಳ ಕಾಲದ್ದು, ಅವರ ತಪದ ಫಲವಾಗಿ ಉದ್ಭವಿಸಿದ್ದು ಅನ್ನೋದು ಸ್ಥಳೀಯರ ನಂಬಿಕೆ. ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಇನ್ನೂ ಲಭ್ಯವಾಗಿಲ್ಲದೆ ಇದ್ರೂ ಕೂಡ ಇದು ತನ್ನದೇ ಆದಂತಹ ಒಂದು ಇತಿಹಾಸವನ್ನ ಹೊಂದಿದೆ. ಇದನ್ನ ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳಲಾಗಿದೆ. ಆಗ ಬಾಯರಿ ಕುಟುಂಬದವರು ನುಕ್ಯಾಡಿ ಪರಿಸರದಲ್ಲಿ ವಾಸವಾಗಿದ್ದು ಸೊಪ್ಪು ಸೌದೆಗಾಗಿ ಗುಡ್ಡಕ್ಕೆ ತೆರಳುತ್ತಾರೆ. ಅಲ್ಲಿ ಅವರಿಗೆ ಮುಳಿ ಹುಲ್ಲಿನ ಚಾವಣಿ ಇರುವ ಪುಟ್ಟ ಗುಡಿ ಕಾಣಿಸಿ ಅದರಲ್ಲಿ ಗಣಪತಿಯ ಉದ್ಭವ ಲಿಂಗ ಹಾಗೂ ಅದರ ಬಳಿಯಲ್ಲೇ ಒಂದು ಪುಟ್ಟ ನೀರಿನ ಕುಳಿ ಕಾಣಿಸ್ತಂತೆ. ನಂತರ ವಿನಾಯಕನ ಪ್ರೇರಣೆಯಿಂದ ಅಲ್ಲಿ ಪೂಜೆಯನ್ನ ಪ್ರಾರಂಭಿಸಲಾಗಿತ್ತಂತೆ. ಸ್ವಲ್ಪ ವರ್ಷಗಳ ನಂತರ ಬಾಯರಿ ಕುಟುಂಬದವರು ಅಲ್ಲಿಂದ ವಲಸೆ ಹೋಗ್ತಾರೆ. ಅದಾದ ನಂತರ ಐತಾಳ್ ಕುಟುಂಬದವರು ಪೂಜೆಯನ್ನ ಮುಂದುವರಿಸಿದ್ರು ಅಂತ ಹೇಳಲಾಗುತ್ತೆ. ಗಣೇಶನ ಪಕ್ಕದಲ್ಲಿ ಕಲ್ಲಿನಿಂದಲೇ ನಿರ್ಮಿತವಾದ ಆ ಪುಟ್ಟ ಗೂಳಿಯ ನೀರು ಸಾಕಾಗ್ತಾ ಇರಲಿಲ್ಲ. ಅದು ಸುಮಾರು 1 ಗ್ಲಾಸ್ ಹಿಡಿಯುವಷ್ಟು ಮಾತ್ರ ದೊಡ್ಡದಾಗಿತ್ತು. ಆದರೆ ಅದರಲ್ಲಿ ತೆಗೆದಷ್ಟು ಮತ್ತೆ ನೀರು ತುಂಬಿ ಬರ್ತಾ ಇತ್ತು ಅಂತಾನೂ ಹೇಳಲಾಗುತ್ತೆ. ದೇವರ ಅಭಿಷೇಕಕ್ಕೆ ಹಾಗೂ ಪೂಜೆಗೆ ನೀರು ಕಡಿಮೆಯಾಗ್ತಾ ಇದ್ದಿದ್ರಿಂದ ಗುಡ್ಡದ ಕೆಳಗೆ ಇರೋ ಅರ್ಚಕರ ಮನೆಯಿಂದ ನೀರನ್ನು ಹೊತ್ತು ತಂದು ಪೂಜೆ ಮಾಡಲಾಗ್ತಿತ್ತು. ಈ ಸಮಸ್ಯೆಯಿಂದ ಹೊರಬರುವುದಕ್ಕೆ ಆ ಕುಳಿಯನ್ನ ಕನಿಷ್ಠ ಪಕ್ಷ 1 ತಂಬಿಗೆ ಹೋಗುವಷ್ಟಾದರೂ ದೊಡ್ಡ ಕುಳಿಯನ್ನಾಗಿ ಮಾಡಿದರೆ ನೀರು ಸಾಕಾಗಬಹುದು ಅನ್ನೋ ಕಾರಣಕ್ಕೆ ಅದನ್ನ ದೊಡ್ಡದಾಗಿ ಮಾಡುವ ಕಾರ್ಯಕ್ಕೆ ಕೈ ಹಾಕ್ತಾರೆ. ಆಗ ದೇವರ ಕೋಪಕ್ಕೆ ತುತ್ತಾಗಿ ಆ ನೀರು ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಹಾಗೆ ಅವರ ಕುಟುಂಬ ಅಪಾರ ನಷ್ಟವನ್ನ ಅನುಭವಿಸಬೇಕಾಗಿಯೂ ಬರುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಅಚ್ಚರಿ ವಿಷಯ ಏನಂದ್ರೆ ಈ ಕುಂಡದಲ್ಲಿ ಈಗಲೂ ಕೂಡ ನೀರನ್ನ ಕಾಣ್ಬೋದು. ನೀರಿನ ಪ್ರಮಾಣ ಸ್ವಲ್ಪ ಕೂಡ ಕಡಿಮೆಯಾಗಿಲ್ಲ. ನಂತರ 1890ರ ಸುಮಾರಿಗೆ ಬೇಳೂರು ಮುಗೆಬೆಟ್ಟು ನಿವಾಸಿಯಾದ ಕೋಟೇಶ್ವರ ಅಡಿಗರು ನುಕ್ಯಾಡಿಗೆ ಬಂದು ನೆಲೆಸಿ ಈ ದೇವರ ಪೂಜಾ ಕೈಂಕರ್ಯವನ್ನ ಮುಂದುವರಿಸ್ತಾರೆ. ನಂತರ ಅವರ ಪುತ್ರ ನರಸಿಂಹ ಅಡಿಗರು ಪೂಜೆಯನ್ನ ಮುಂದುವರಿಸ್ತಾರೆ. ಅವರ ಕಾಲದ ನಂತರ 1992ರಿಂದ ಈವರೆಗೆ ಅವರ ಪುತ್ರ ಸೂರ್ಯನಾರಾಯಣ ಅಡಿಗರು ದೇವಸ್ಥಾನದ ಅರ್ಚಕರಾಗಿ ಮತ್ತು ಮುಕ್ತೇಸರರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಮಗ ವಿಘ್ನರಾಜ ಅಡಿಗರು ಕೂಡ ದೇವಸ್ಥಾನದ ಪೂಜೆಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಸಂತಾನ ಭಾಗ್ಯ, ಮದುವೆ, ಜಮೀನಿನ ಸಮಸ್ಯೆ, ಉದ್ಯೋಗ, ಆರೋಗ್ಯ, ವ್ಯಾಪಾರದ ಸಮಸ್ಯೆಗಳು, ವಿದ್ಯೆ, ತೋಟ ಗದ್ದೆಗಳ ಬೆಳೆಗಳ ಸಮಸ್ಯೆ, ಜಾನುವಾರಿನ ಸಮಸ್ಯೆ ಹೀಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾರೆ. ಡೆತ್ ಬೆಡ್ ಅಲ್ಲಿ ಅಂದ್ರೆ ಸಾವಿನ ದವಡೆಯಲ್ಲಿದ್ದವರನ್ನು ಕೂಡ ಹೊರತಂದು ತನ್ನನ್ನ ನಡೆಸ್ತಾ ಇದ್ದಾನೆ ಅನ್ನೋ ಮಾತುಗಳನ್ನ ಕೂಡ ಕೆಲವೊಂದು ಭಕ್ತಾದಿಗಳು ಹಂಚಿಕೊಂಡಿದ್ದಾರೆ. ಎಲ್ಲಿ ಹೋದ್ರು ಇವ್ರನ್ನೇ ನೆನ್ಪು ಮಾಡ್ಕೊಂಡು ಹೋಗುತ್ತೆ. ಎಲ್ಲ ಕೆಲಸನೂ ಸಕ್ಸಸ್ ಆಗಿರುತ್ತೆ. ನಮಗೆ ಎಲ್ಲೇ ಹೋದ್ರು ನಮ್ಮ ದಾರಿ ಎಲ್ಲ ಇವರೇ ತೋರಿಸಿದ್ದು ನಮಗೆ. ಮುಂದೆ ಎಲ್ಲ ಒಳ್ಳೇದು ಮಾಡೋದು ಅವರೇ. ಒಳ್ಳೇದು ಮಾಡಿದ್ರು ನಮ್ಗೆ, ಎಲ್ಲದ್ರಿಗೂ ಒಳ್ಳೇದು ಮಾಡಿದ್ರು. ನಮ್ಮದು ಹೋಟ್ಲ್ ಕೆಲಸ ಹುಬ್ಳಿಯಾಗ, ಹುಬ್ಳಿ ಹೋಟ್ಲ್ ಕೆಲಸ ಎಲ್ಲ ಒಳ್ಳೆ ರೀತಿಯಿಂದ ನಡೆದಿತ್ತು. ಹೆಂಡತಿ ಮಕ್ಕಳು ಎಲ್ಲ ಆರೋಗ್ಯವಾಗಿ ಇದ್ದರು. ತಾಯಿ ಕುಟುಂಬದವರು ಎಲ್ಲರೂ ಒಳ್ಳೆ ರೀತಿಯಿಂದ ಇದ್ರು. ಇವ್ರದ್ದೆಲ್ಲ ಇವ್ರ ದಯದಿಂದನೇ ಮುಂದೆ ಹೊಂಟಿದ್ವಿ. ಅಲ್ಲಿ ಬಸ್ ಇಳಿದು ಇಲ್ಲಿ ನಡ್ಕೊಂಡು ಬರ್ತಿದ್ವಿ. ಅವಾಗ ಇಲ್ಲಿ ದಾರಿ ಎಲ್ಲ ಅಷ್ಟು ಸರಿ ಇದ್ದಿದ್ದಿಲ್ಲ, ಅದ್ರಾಗ ಬರ್ತಿದ್ವಿ. ಆವಾಗ ನಡ್ಕೊಂಡು ಬರೋದೇ ಒಂದು ಗಮ್ಮತ್ತು ನಮಗೆ, ಅಷ್ಟು ಖುಷಿ. ಊರಿಗೆ ಬಂದ್ರೆ ಒಂದ್ಸಲ ಇಲ್ಲಿ ಬಂದು ಹೋಗ್ತಿರೋ. ಊರಿಗೆ ಬಂದಾಗ ಗಣಪತಿ ದೇವಸ್ಥಾನ ಇವ್ರ ಆಶೀರ್ವಾದ ತಗೊಂಡೇ ಮುಂದೆ ಹೋಗ್ಬೇಕು ಅನ್ಸೋದು. ಈ ದೇವಸ್ಥಾನದಲ್ಲಿ ದೇವರಿಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಮೂಡು ಗಣಪತಿ ಸೇವೆ, ಮುಡಿ ಅಕ್ಕಿ ಕಡುಬು, ಸೋಣೆ ತಿಂಗಳಲ್ಲಿ ಸೋಣೆಯಾರತಿ, ಪ್ರತಿ ಸಂಕಷ್ಟಿಯಂದು ಗಣಹೋಮ, ರಂಗಪೂಜೆ, ಸಂಕ್ರಾಂತಿ ಪೂಜೆ, ಸತ್ಯನಾರಾಯಣ ಪೂಜೆ ಹಾಗೆ ಚೌತಿಯಂದು ವಿಶೇಷ ಪೂಜಾದಿಗಳು, ಗಣಹೋಮಾದಿಗಳು ನಡೆಯುತ್ತವೆ. 2004ರಲ್ಲಿ ಊರವರ ಹಾಗೂ ದಾನಿಗಳ ಸಹಾಯದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳಾಗಿದ್ರೂ ಕೂಡ ದೇವಳದ ಹೆಬ್ಬಾಗಿಲು, ಹೊರಬೌಳಿಯ ನವೀಕರಣ ಮಾಡುವ ಉದ್ದೇಶ ಇದ್ದು ಭಕ್ತರ ಸಹಕಾರ ಅವಶ್ಯವಾಗಿ ಬೇಕಾಗಿದೆ.
ಇನ್ನು ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 10ರಿಂದ 12:30 ತನಕ ತೆರೆದಿರುತ್ತದೆ. ಸಂಕ್ರಾಂತಿ ಹಾಗೂ ಇನ್ನಿತರ ವಿಶೇಷ ದಿನಗಳಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯ ತನಕ ತೆರೆದಿರುತ್ತೆ. ಹಾಗೆ ಸೋಣೆ ಸಂಕ್ರಾಂತಿ ಸಮಯದಲ್ಲಿ ಮಧ್ಯಾಹ್ನ 3:30ರಿಂದ ರಾತ್ರಿ 8 ಗಂಟೆಯವರೆಗೆ ಸೋಣೆ ಆರತಿ ನಡೆಯುತ್ತೆ. ಇಲ್ಲಿ ನನ್ನ ಗಮನ ಸೆಳೆದಂತಹ ವಿಷಯ ಏನಂದ್ರೆ ಅರ್ಚಕರಾದ ವಿಘ್ನರಾಜ ಅಡಿಗರ ಪೂಜೆ. ಇವರ ತಂದೆ ಸೂರ್ಯನಾರಾಯಣ ಅಡಿಗರು ಬೆಟ್ಟದ ಕೆಳಗಿರುವ ತಮ್ಮ ಮನೆಯಿಂದಲೇ ನೀರನ್ನ ಹೊತ್ತು ತಂದು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದ್ರು. ಹಾಗೆ ಅವರ ಮಗ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಕಾಟಾಚಾರದ ಪೂಜಾ ಮನೋಭಾವ ಅವರಲ್ಲಿ ಇರಲಿಲ್ಲ. ಶ್ರದ್ಧಾ ಭಕ್ತಿಗಿಂತಲೂ ಹೆಚ್ಚಾಗಿ ವಿನಾಯಕನ ಮೇಲೆ ಅವರಿಗಿರುವ ಪ್ರೀತಿ ಎದ್ದು ಕಾಣ್ತಾ ಇತ್ತು. ಒಬ್ಬ ತಾಯಿ ತನ್ನ ಮಗುವನ್ನ ಹೇಗೆ ಪ್ರೀತಿಯಿಂದ ಸ್ನಾನ ಮಾಡಿಸಿ ತಯಾರಿಸಿ ಉಣಿಸಿ ತಿನ್ನಿಸ್ತಾಳೋ ಹಾಗೆ ಇವರು ಕೂಡ ಅದೇ ಪ್ರೀತಿ ಮಮತೆಯಿಂದ ವಿನಾಯಕನನ್ನ ತನ್ನ ಮಗುವಂತೆ ಮೈ ತೊಳೆದು ಅಭಿಷೇಕಗಳು ನೈವೇದ್ಯಗಳನ್ನ ಮಾಡಿ ಅಲಂಕರಿಸಿ ಪೂಜಿಸಿದ್ದಾರೆ. ಕಾಲ್ನಡಿಗೆಯಲ್ಲೇ ಬೆಟ್ಟವನ್ನ ಹತ್ತಿ ಬಂದು ಪೂಜೆ ಮಾಡೋದು ಇವರಿಗೆ ಇಷ್ಟವಾದ ಕೆಲಸ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ಪಂಚಕಜ್ಜಾಯ. ಇದನ್ನ ಅರ್ಚಕರ ಮನೆಯಲ್ಲೇ ಶ್ರದ್ಧೆಯಿಂದ ತಯಾರಿಸಲಾಗುತ್ತೆ. ತುಂಬಾನೇ ರುಚಿಕರವಾದಂತಹ ಒಂದು ಪಂಚಕಜ್ಜಾಯ. ಇದನ್ನ ನಾವು ಚಿಕ್ಕವರಿದ್ದಾಗಿನೂ ತಿಂತಾನೆ ಬರ್ತಾ ಇದೀವಿ. ಆಗಿನ ರುಚಿ ಇನ್ನೂ ಹಾಗೆ ಇದೆ. ಹೊಸದಾಗಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋರು ಈ ಪಂಚಕಜ್ಜಾಯವನ್ನ ಮಾತ್ರ ತಪ್ಪದೆ ಸ್ವೀಕರಿಸಿ. ನಾವಂತೂ ಈ ದೇವಸ್ಥಾನಕ್ಕೆ ಹೋದಾಗ ಈ ಪಂಚಕಜ್ಜಾಯವನ್ನ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದು 2 ದಿನ ಇಟ್ಕೊಂಡು ತಿಂತೀವಿ. ನಮ್ಮನೇಲಿ ಎಲ್ಲರೂ ಇದನ್ನ ಅಷ್ಟೊಂದು ಇಷ್ಟಪಡ್ತಾರೆ. ಇಲ್ಲಿನ ಮರಗಳ ನಡುವೆ ಹರಡಿರುವ ತಂಪಾದ ಗಾಳಿ, ಪಕ್ಷಿಗಳ ಮಧುರ ರಾಗ ಇವೆಲ್ಲವೂ ಇಲ್ಲಿಗೆ ಬಂದಾಗ ಮನಸ್ಸಿಗೆ ಶಾಂತಿ, ಕಣ್ಣಿಗೆ ತಂಪು, ಹೃದಯಕ್ಕೆ ಭಕ್ತಿಯ ಸಾಕ್ಷಾತ್ಕಾರವಾಗಿ ತೃಪ್ತ ಮನಸ್ಸಿನಿಂದ ಹಿಂದಿರುಗೋದಂತೂ 100ಕ್ಕೆ 100 ಸತ್ಯ. ದೇವರು ಪ್ರಕೃತಿ ಒಟ್ಟಿಗೆ ಬೆರೆತು ಸೃಷ್ಟಿಯಾದ ಒಂದು ಸುಂದರ ಪುಣ್ಯ ಸ್ಥಳ. ಒಂದು ಬಾರಿ ಭೇಟಿ ಕೊಟ್ಟು ನೋಡಿ ಮತ್ತೆ ಮತ್ತೆ ಬರ್ತೀರಾ. ಹಾಗೆ ನಾನು ಇಲ್ಲಿಗೆ ಬರೋ ಯುವಕರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಪವಿತ್ರ ಸ್ಥಳ. ಇಂಥ ಪುಣ್ಯಕ್ಷೇತ್ರಗಳು ಇಲ್ಲಿನ ಊರಿನವರ ಆಸ್ತಿ ಮಾತ್ರವಲ್ಲದೆ ದೇಶದ ಆಸ್ತಿ ಕೂಡ. ಇಂಥ ಪವಿತ್ರ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಇಂದಿನ ಪ್ರೇಮಿಗಳು ಮಾಡ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ ನಿಮ್ಮ ಪ್ರೀತಿಯನ್ನ ತೋರಿಸೋದಕ್ಕೆ ಸಾವಿರಾರು ಸ್ಥಳಗಳು ಸಿಗ್ತವೆ, ಅಲ್ಲಿ ಹೋಗಿ. ಇಂಥ ಪವಿತ್ರ ಕ್ಷೇತ್ರಗಳು ಅದಕ್ಕಲ್ಲ. ಯುವ ಶಕ್ತಿಯ ಕೈಯಲ್ಲೇ ದೇಶದ ಭವಿಷ್ಯವಿದೆ. ಇಂತಹ ದೇವಾಲಯಗಳ ಪಾವಿತ್ರ್ಯತೆಯನ್ನ ಕಾಪಾಡಿ ಗೌರವಿಸುವುದು ನಮ್ಮ ಕರ್ತವ್ಯವಾಗಬೇಕೇ ಹೊರತು ಅದನ್ನ ಹಾಳು ಮಾಡುವುದಲ್ಲ. ಇವೆಲ್ಲವೂ ಈಗಾಗಲೇ ಪೊಲೀಸರ ಗಮನಕ್ಕೆ ಬಂದಿದ್ದು ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ಪೊಲೀಸರು ಮತ್ತು ಸ್ಥಳೀಯರು ಕೊಟ್ಟಿದ್ದಾರೆ. ಗಣಾಧಿಪತಿ ನಮ್ಮ ಪಂಚಗಜೆಯ ಹೊಣ್ಣಕಾಯಿ ಹೇಳ್ಕೊಂಬಂದು ಔಷಧಿ ಹೊಡೆದ ಸಮಯಲ್ಲಿ ಗೆದ್ದಿ ನಟ್ಟಿ ಮಾಡೋದ ಸಮಯಲ್ಲಿ ಎಲ್ಲ ಗಣಪತಿ ಕಾಯಿ ಬೇರೆ ಬಂದರೂ ಅಲ್ಲಿಗೆ ನಿಂತು ಹೊತ್ತು ಆ ದಿವಸ ನಮಗೇನು ತೊಂದರೆ ಒಳ್ಳೆ ರೀತಿಯಲ್ಲಿ ಔಷಧ ಹೊಡೆದು ತೋಟಕ್ಕೆ ಗದ್ದೆ ನಟ್ಟಿ ಮತ್ತು ಯಾವ ವಿಶೇಷ ಆದರೂ ನಾವು ಹೇಳ್ಕೊಂಡ್ರೆ ಸರಿ ನಿರ್ವಿಘ್ನದಿಂದ ನಡಿ ಅಷ್ಟು ನಂಬ್ಕೊಂಡಿತ್ತು ನಾವು ನುಕ್ಕ್ಯಾಡಿ ಗಣಪತಿನ. ಅಷ್ಟು ಒಳ್ಳೆ ಇದು ಉದ್ಭವ ಗಣಪತಿ 10 ವರ್ಷದಿಂದ ನುಕ್ಕ್ಯಾಡಿ ಗಣಪತಿನೇ ಏನಿದ್ರೂ ಒಳ್ಳೆಯ ಕೆಲಸ ಸಮಯಲ್ಲಿ ಮತ್ತು ಮಾಡೋ ಸಮಯಲ್ಲಿ ನಾವು ಕೃಷಿಗೆ ಎಲ್ಲ ಗಣಪತಿ ಹೇಳ್ಕೊಂಡು ಏನು ಇದಿದ್ರು ಮೊದಲು ಗಣಪತಿ ಹೇಳ್ಕೊಂಡು ಖುಷಿ ಕೊಡ್ತಾ ಅದು ನಾವು ನಂಬ್ಕೊಂಡಿದ್ದು ನುಕ್ಕ್ಯಾಡಿ ಗಣಪತಿ. ಉದ್ಭವ ಗಣಪತಿ ಇಷ್ಟು ದೊಡ್ಡ ಮೂಡಿ ಬಂದ ಗಣಪತಿ ಎಲ್ಲೂ ಇಲ್ಲ. ಮತ್ತೆಲ್ಲ ಬದಿಲು ಅರೆಕಲ್ಲಲ್ಲಿ ಅಲ್ಲಿ ಇಲ್ಲೇ ಎಲ್ಲ ಇತ್ತು. ಇದು ಕಮಂಡ್ಲ ಇಟ್ಟ ನೀರಿದ್ದದ್ದು ಗಣಪತಿ ನುಕ್ಕ್ಯಾಡಿ ಗಣಪತಿ ಸರಿ ನಾ ಎಲ್ಲೂ ನೋಡಿದ್ದಿಲ್ಲ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದ ಗಣಪತಿ ಉದ್ಭವ ಗಣಪತಿ ಇಷ್ಟು ಸ್ಪಷ್ಟ ಕಾಣುವಂಥ ಗಣಪತಿ ಉದ್ಭವ ಗಣಪತಿ ಪ್ರತಿಷ್ಠೆ ಮಾಡ್ದಂಗೆ ಇತ್ತದು. ಅಷ್ಟು ಚಂದ ಮೂರ್ತಿ. ಶ್ರೀ ಸಿದ್ಧಿವಿನಾಯಕನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಅವನ ಆಶೀರ್ವಾದ ಸದಾ ನಮ್ಮನ್ನ ಕಾಪಾಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.